Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 54 verse 17. No weapon will be able to hurt you. You will have an answer for all who accuse you. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಚನ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವೆ. ದೇವರು ಇವತ್ತು ಅತ್ಯುತ್ತಮವಾದಂತಹ ವಾಗ್ದಾನವನ್ನು ನಮಗೆ ಕೊಡ್ತಾ ಇದ್ದಾರೆ. ನಿನ್ನನ್ನು ಎದುರಿಸಲು ಕಲ್ಪಿಸಿರುವಂತಹ ಯಾವ ಆಯುಧವೂ ಕೂಡ ಜಯಿಸದು, ಅದಕ್ಕೆ ಸೋಲುಂಟಾಗುತ್ತದೆ. ನಿನ್ನನ್ನು ಎದುರಿಸಬೇಕು, ನಿನ್ನನ್ನು ಸೋಲಿಸಬೇಕು ಎಂಬುದಾಗಿ ನಿನ್ನ ಶತ್ರುಗಳು ಅನೇಕ ವಿಧವಾದ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ತಾ ಇರ್ಬೋದು. ಆದರೆ ದೇವರು ಅವೆಲ್ಲವುಗಳನ್ನು ನಾಶ ಮಾಡಿಬಿಡ್ತಾರಂತೆ. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳ್ತಕ್ಕಂಥ ಪ್ರತಿಯೊಂದೊಂದು ನಾಲಿಗೆಯನ್ನು ನೀನು ಖಂಡಿಸುವಿ, ಹಾಗೆ ಕರ್ತನು ಮಾಡುತ್ತಾರೆ ಎನ್ನುವಂಥ ವಾಗ್ದಾನದ ವಾಕ್ಯವನ್ನು ಇವತ್ತು ದೇವರು ನಮಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ನಿನಗೆ ವಿರೋಧವಾಗಿ ಮಾತನಾಡುವಂಥವರನ್ನು ನೀನು ಖಂಡಿಸುತ್ತೆ ಮತ್ತು ನಿನಗೆ ನಾನು ಜಯವನ್ನು ಕೊಡುತ್ತೇನೆ ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಅನೇಕರು ನಿನ್ನ ಮೇಲೆ ತಪ್ಪು ದೋಷಗಳನ್ನು ಹುಡುಕುತ್ತಾ ಇರ್ಬೋದು, ನಿನಗೆ ವಿರೋಧವಾಗಿ ಮಾತನಾಡ್ತಾ ಇರ್ಬೋದು. ಆದರೆ ನೀನು ಒಂದು ಮಾತು ಕೂಡ ಆಡಬೇಡ, ಅವರನ್ನು ನೀನು ದೋಷಿ ಎಂದು ಎಣಿಸಬೇಡ. ಯಾಕಂದರೆ ಪ್ರಕಟಣೆ 12:10ನೇ ವಚನದಲ್ಲಿ ನಾವು ನೋಡ್ತೇವೆ, ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿರ್ತಕ್ಕಂಥ ಆ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಸಹೋದರರ ಮೇಲೆ ಅಂದರೆ ನಮ್ಮ ಮಕ್ಕಳ ಮೇಲೆ ಹಗಲು ಇರುಳು ದೂರು ಹೇಳ್ತಕ್ಕಂಥ ಕಾರ್ಯ ಒಬ್ಬನು ಮಾಡ್ತಾ ಇದ್ದಾನೋ ಅವನೇ ಸೈತಾನನು. ಅವನನ್ನು ದೇವರು ದೊಬ್ಬಿಬಿಟ್ಟಿದ್ದಾರೆ. ಪ್ರಿಯರೇ, ಹೌದು, ಈ ದೂರು ಹೇಳುವಂತಹ ಸ್ವಭಾವ ಯಾರಿಂದ ಬರುವಂಥದ್ದಾಗಿದೆ? ಅದು ಸೈತಾನನಿಂದ ಬರುವಂಥದ್ದಾಗಿದೆ. ಆದುದರಿಂದ ಇನ್ನು ಮುಂದೆ ನಿನ್ನ ಸಹೋದರರ ಮೇಲೆ ಅಥವಾ ನಿನ್ನ ಎದುರಾಳಿಗಳ ಮೇಲೆ ದೂರು ಹೇಳುವುದಕ್ಕೆ ಅವಕಾಶ ಇದ್ದರೂ ಕೂಡ ನೀನು ದೂರು ಹೇಳಬೇಡ. ಯಾಕಂದರೆ ದೂರು ಹೇಳಲಿಕ್ಕಾಗಲಿ ಅಥವಾ ಅವರನ್ನು ತಿದ್ದಲಿಕ್ಕಾಗಲಿ ಅಥವಾ ಅವರನ್ನು ದಂಡಿಸಲಿಕ್ಕಾಗಲಿ ಅಥವಾ ಅವರಲ್ಲಿ ತಪ್ಪೆಣಿಸಲಿಕ್ಕಾಗಲಿ ಕರ್ತನು ನಿನಗೆ ಅಧಿಕಾರ ಕೊಟ್ಟಿಲ್ಲ. ಇದೆಲ್ಲಕ್ಕೂ ಕರ್ತನು ತಾನೇ ಅವರನ್ನು ವಿಚಾರಿಸುವಾತನಾಗಿದ್ದಾನೆ. ದೇವರು ಅನ್ಯಾಯವನ್ನು ಸಹಿಸುವಾತನಲ್ಲ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಅದನ್ನು ನನಗೆ ಬಿಟ್ಟುಕೊಡಿರಿ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಪ್ರಿಯರೇ, ಆದ್ದರಿಂದ ನೀನು ಅವರನ್ನು ಖಂಡಿಸಿ ಹೇಳುವುದು ನಿನಗೆ ಸರಿಯಾಗಿ ತೋಚಿದರೂ ಕೂಡ ಕರ್ತನು ಅದನ್ನು ಒಪ್ಪೋದಿಲ್ಲ. ಆದ್ದರಿಂದ ಇತರರ ಮೇಲೆ ನೀವು ತಪ್ಪು ಹೊರಿಸಲಿಕ್ಕೆ ಹೋಗಬೇಡ್ರಿ. ಒಂದು ವೇಳೆ ನೀವು ಹಾಗೆ ಇತರರ ಮೇಲೆ ತಪ್ಪು ಹೊರಿಸುವುದಾದರೆ ಕರ್ತನು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವುದಿಲ್ಲ. ಆದ್ದರಿಂದ ನೀವು ಮಾಡಬೇಕಾದ ಕಾರ್ಯ ಒಂದೇ, ಯಾರಾದರೂ ನಿನ್ನನ್ನು ದೂರುತ್ತಾ ಇದ್ದಾರೆ, ನಿನ್ನಲ್ಲಿ ತಪ್ಪೆಣಿಸ್ತಾ ಇದ್ದಾರೆ, ನಿನ್ನಲ್ಲಿ ದೋಷವನ್ನು ಹುಡುಕ್ತಾ ಇದ್ದಾರೆ ಅಂದರೆ ಕೇವಲ ನೀನು ಅವರಿಗಾಗಿ ಭಾರವಾದ ಹೃದಯದಿಂದ ಕರ್ತನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡು. ಕರ್ತನು ತಾನೇ ಅವರನ್ನು ತಿದ್ದಿ ಸರಿಪಡಿಸುತ್ತಾರೆ. ನೀನು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ಖಂಡಿಸುವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಇಂದು ನೀನು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ನೀನು ದೋಷಿ ಎಂದು ಖಂಡಿಸುವೆ ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ಇವರಿಗೆ ವಿರೋಧವಾಗಿ ಹೇಳುತ್ತಾ ಇರ್ಬೋದು, ಅನೇಕರು ಇವರ ಕುರಿತು ತಪ್ಪಾಗಿ ದೋಷಾರೋಪಣೆಯನ್ನು ಹೊರಿಸ್ತಾ ಇರ್ಬೋದು. ದೇವರೇ, ಇಂಥ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಇವರ ಪಕ್ಷದಲ್ಲಿ ನೀನು ನಿಂತುಕೊಂಡು ಇವರಿಗಾಗಿ ನೀನು ಯುದ್ಧ ಮಾಡು ಸ್ವಾಮಿ. ಈ ರೀತಿಯಲ್ಲಿ ಅನೇಕ ಜನರು ನೊಂದು ಬೆಂದವರಾಗಿ ಈ ಹೊತ್ತು ನಿನ್ನ ಪಾದದ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಇವರನ್ನು ಕನಿಕರಿಸು, ಇವರನ್ನು ಕರುಣಿಸು, ಇವರನ್ನು ಕಾಪಾಡು ಕರ್ತನೆ. ಇವರ ಜೊತೆಗೆ ನೀನಿರು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.